ಗೂಗಲ್ ಮ್ಯಾಪ್ನ ನಂಬೋಕ್ಕಾಗಲ್ಲ, ಕರೆಕ್ಟಾಗಿ ತೋರಿಸ್ತಿದ್ಯಾ? ಅಲ್ಲ, ಅದು ಬಿಟ್ಟರೆ ಕೆರೆಗೂ ಕರ್ಕೊಂಡು ಹೋಗುತ್ತೆ ಅದು. ಡೆಡ್ ಆ್ಯಂಡ್ ರೈಟ್ ಲೆಫ್ಟಾ? ಹಾಂ, ರೈಟು. ಹೌದಾ, ಥ್ಯಾಂಕ್ ಯು ಸರ್. ಹಿಡ್ಕೋ. ಸಮಸ್ತ ಕನ್ನಡಿಗರಿಗೆ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಗುರುಪೂರ್ಣಿಮದ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಸೊ ಇವತ್ತು ಗುರುವಾರ, ಒಳ್ಳೆಯ ದಿನ. ಅದಕ್ಕೆ ಗುರುಪೂರ್ಣಿಮಾ ಹಬ್ಬಕ್ಕೆ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಆಯಿತು. ಆಮೇಲೆ ನಾನು ಮತ್ತು ನಮ್ಮಮ್ಮ ಹೋಗ್ತಾ ಇದ್ದೀವಿ ಸಾಯಿಬಾಬಾ ಟೆಂಪಲ್ಗೆ. ಇಲ್ಲೇ ನಮ್ಮ ಮನೆ ಹತ್ರ ಇದೆ. ಸೊ ಲಾಸ್ಟ್ ವೀಡಿಯೋದಿಂದ ನಂಗೆ ತುಂಬ ಜನದ್ದು DMs ಬಂದಿತ್ತು. ಒಬ್ಬರು ಗಾಡಿ ರೆಡಿ ಆಯಿತಾ, ವಾರಂಟಿ ಕ್ಲೈಮ್ ಆಯಿತಾ ಅಂತ. 100% ವಾರಂಟಿ ಕ್ಲೈಮ್ ಆಯಿತು. ಬಿಕಾಸ್ ನನ್ನ ಎರರ್ ಅಲ್ಲ ಅದು, ಅವ್ರ ಎರರ್ ಆಗಿರೋದ್ರಿಂದ ವಾರಂಟಿ ಕ್ಲೈಮ್ ಆಯಿತು. ಸೊ ಏನೂ ಪ್ರಾಬ್ಲಮ್ ಆಗದೆ ಸ್ಮೂತಾಗಿ ಪ್ರೋಸೆಸ್ ಆಯಿತು. ಇಲ್ಲಿಂದ ನಮ್ಮ ಮನೆಯಿಂದ ಸಾಯಿಬಾಬಾ ಟೆಂಪಲ್ ತುಂಬ ಹತ್ತಿರ ಇದೆ. ಅದಕ್ಕೆ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ದರ್ಶನ ಮಾಡ್ಕೊಂಡು ಹೋಗೋಣ, ಗುರುಪೂರ್ಣಿಮಾ ಒಳ್ಳೆ ದಿನ ಅಂತ ಹೋಗ್ತಾ ಇದ್ದೀನಿ ಇವತ್ತು. ಇಲ್ಲಿಂದ ಸುಮಾರು ಒಂದು 5 ಕಿಲೋಮೀಟರ್ ಇರ್ಬೋದು ಅನಿಸುತ್ತೆ ನಮ್ಮ ಮನೆಯಿಂದ. ನನ್ನ ಗಾಡಿ ಓನರ್ಶಿಪ್ ರಿವ್ಯೂ ಮಾಡಬೇಕಿತ್ತು, ನನಗೆ ಟೈಮ್ ಸಿಗ್ತಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ನೆಕ್ಸ್ಟ್ ವಿಡಿಯೋ 100% ಓನರ್ಶಿಪ್ ರಿವ್ಯೂ ಮಾಡ್ತೀನಿ. ಯಾಕಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಒಬ್ಬೊಬ್ಬರಿಗೆ ಗಾಡಿ ತೊಗೊಳ್ಳೋ ಪ್ಲ್ಯಾನ್ ಇರ್ತಾರೆ. ಸೊ ಅದ್ರ ಬಗ್ಗೆ ಫೀಚರ್ಸ್ ಗೊತ್ತಾದರೆ ನಿಮಗೂ ಯೂಸ್ ಆಗುತ್ತೆ, ಗಾಡಿ ತೊಗೊಳಕ್ಕಿಂತ ಮುಂಚೆ ಯಾವ ಥರ ಇದೆ, ಏನು ಕತೆ ಅಂತ. ಸೊ 100% ನೆಕ್ಸ್ಟ್ ವೀಡಿಯೋ ಓನರ್ಶಿಪ್ ರಿವ್ಯೂ ಮಾಡ್ತೀನಿ. ಸೊ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ, ದಾಸರಳ್ಳಿಯಿಂದ ರೈಟ್ ತೊಗೊಂಡು ABB ಫ್ಯಾಕ್ಟ್ರಿ ಕಡೆ ಬರುತ್ತೆ. ಅಲ್ಲಿಂದ ನೀವು ಒಂದೇ ರೋಡ್ ಸ್ಟ್ರೈಟ್ ಪೀಣ್ಯ ಸೆಕೆಂಡ್ ಸ್ಟೇಜಿಗೆ ಬರಬೇಕು. ಸೊ ಪೀಣ್ಯ ಸೆಕೆಂಡ್ ಸ್ಟೇಜ್ ಹತ್ರ ಬಂದರೆ ಅಲ್ಲಿಂದ ಯಗ್ನಳ್ಳಿ ರೋಡಿಗೆ ಕನೆಕ್ಟ್ ಆಗುತ್ತೆ. ಯಗ್ನಳ್ಳಿ ಹತ್ರ ಈ ಪೀಣ್ಯ ಸೆಕೆಂಡ್ ಸ್ಟೇಜಿಂದ ಅಪ್ರಾಕ್ಸಿಮೇಟ್ 1 ಇಲ್ಲ 1.5 ಕಿಲೋಮೀಟರ್ ದೂರದಲ್ಲಿದೆ ದೇವಸ್ಥಾನ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಿದ್ದೀರ ಅಥವಾ ಹೊಸ ವೀಡಿಯೋ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಆ್ಯಂಡ್ ನನ್ನ ಗಾಡಿಗೆ ಒಂದು ಒಳ್ಳೆ ಹೆಸರಿಡೋಣ ಅಂದ್ಕೊಂಡಿದ್ದೀನಿ. ಸೊ ನೀವು ಯಾವ್ದಾದ್ರು ಸಜೆಸ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಹೆಸರು ಇಡಬೇಕು ಅಂತ ನನ್ನ ಗಾಡಿಗೆ. ನನ್ನ ತಲೆಯಲ್ಲೂ 4-5 ಇದೆ, ಬಟ್ ಆಲ್ಮೋಸ್ಟ್ ಎಲ್ಲ ಇಟ್ಬಿಟ್ಟಿದ್ದಾರೆ ಹೆಸರುಗಳು. ಹೌದು, ಅದು ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಅದೇ ಪೀಣ್ಯ ಸೆಕೆಂಡ್ ಸ್ಟೇಜಿಂದ ಸ್ಟ್ರೈಟ್ ಹೋದರೆ ಯಗ್ನಳ್ಳಿ ಮೇನ್ ರೋಡಲ್ಲಿ ಇರುತ್ತೆ. ಅವ್ರ ಸ್ಕೂಲ್ ಬಂದು ಬೇರೆ ಕಡೆ ಇದೆ, ಸುಂಕದಕಟ್ಟೆ ಸೈಡ್ ಬರುತ್ತೆ. ಆ ಟೆಂಪಲ್ ಇರೋದಿಲ್ಲಿ ಯಗ್ನಳ್ಳಿ ಹತ್ರ. ಲೊಕೇಶನ್ ಅದೇ ಪೀಣ್ಯ ಸೆಕೆಂಡ್ ಸ್ಟೇಜ್ವರೆಗೂ ಗೊತ್ತಿತ್ತು. ಇಲ್ಲ ಟೆಂಪಲ್ಗೆ ಹೋಗಿಲ್ಲ ನಾನು. ಇದೇ ಫಸ್ಟ್ ಟೈಮ್ ನಾನು ಹೋಗ್ತಿರೋದು. ಇಲ್ಲಿಂದ ಲೊಕೇಶನ್ ನೋಡ್ಕೋಬೇಕು. ಐ ಥಿಂಕ್ ಇಲ್ಲಿಂದ 1-1.5 ಕಿಲೋಮೀಟ್ರ್ ಇದೆ. ಸೊ ಸ್ನೇಹಿತರೆ, ಇಲ್ಲಿಂದ 1-1.5 ಕಿಲೋಮೀಟ್ರ್ ಇದೆ ಆ ಟೆಂಪಲ್ಲು. ಅದೇ ಈಗ ಆನ್ ಮಾಡ್ತೀನಿ ಇವಾಗ. ಅಲ್ಲಿ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಲೊಕೇಶನ್ ನೋಡ್ತೀನಿ. ಮೊಬೈಲ್ ತಂದಿದ್ದೀನಾ? ತಂದಿದ್ದೀನಿ. ಪೀಣ್ಯ ಸೆಕೆಂಡ್ ಸ್ಟೇಜ್ ಇದೆ. ಏನು ಮಾಡಬೇಕು ನೀವು? ಸ್ಟ್ರೈಟ್ ಹೋಗಬೇಕು. ನಾನು ಲೊಕೇಶನ್ ಹಾಕ್ಕೊಂಡಿದ್ದೀನಿ, ನನಗೂ ಗೊತ್ತಿಲ್ಲ. ಸ್ಟ್ರೈಟಾಗಿ ಅರೌಂಡ್ 500 ಮೀಟರ್ಸಲ್ಲಿ ಲೆಫ್ಟ್ ತೊಗೋಬೇಕು ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಲೊಕೇಶನಲ್ಲಿ ಹೆಂಗಿದೆಯೋ ಅಂತ ಹೋಗ್ತಾ ಇದನ್ನು. ಇದು ಯಗ್ನಳ್ಳಿ ಮೇನ್ ರೋಡ್. ಇದು ಒಟ್ಟಿನ ಕರೆಕ್ಟಾಗಿ ತೋರಿಸ್ತಿದ್ಯಾ ಅದರಲ್ಲಿ? ಗೂಗಲ್ ಮ್ಯಾಪ್ನ ನಂಬೋಕ್ಕಾಗಲ್ಲ, ಕರೆಕ್ಟಾಗಿ ತೋರಿಸ್ತಿದ್ಯಾ? ಬಿಟ್ಟರೆ ಅದು ಕೆರೆಗೂ ಕರ್ಕೊಂಡು ಹೋಗ್ಬಿಡು. ಅಲ್ಲ, ಅದು ಬಿಟ್ಟರೆ ಕೆರೆಗೂ ಕರ್ಕೊಂಡು ಹೋಗುತ್ತೆ ಅದು. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಇನ್ನು ಮುಂದೆನಾ? ಈ ಲೆಫ್ಟ್ ಅಲ್ಲ, ನೆಕ್ಸ್ಟ್ ಲೆಫ್ಟಾ? ಓಕೆ, ಅವ್ರಿಗೆ ಕೇಳು. ಅಂಕಲ್, ಇಲ್ಲಿ ಸಾಯಿಬಾಬಾ ಟೆಂಪಲ್ ಎಲ್ಲಿ ಬರುತ್ತೆ? ಅಲ್ಲಿ ಹಿಂಗೂ ಹೋಗ್ಬೋದಾ? ಅಲ್ಲಲ್ಲ, ಹಿಂಗೂ ಹೋಗ್ಬೋದಾ? ಹಾಂ ಅಲ್ಲಲ್ಲ, ಹಿಂಗೂ ಹೋಗ್ಬೋದಾ ಅಂದೆ. ಹಾಂ, ಹೌದಾ? ಹಿಂಗೆ ಲೆಫ್ಟ್ ಹೋಗಿ, ಹಾಂ, ಹೌದಾ? ಓಕೆ, ಹಿಡ್ಕೊ. ಇಲ್ಲಿ GPS ಏನು ಗೊತ್ತಾ, ಆಫ್ ಆಗ್ಬಿಟ್ಟಿದೆ ಅದು. ಗೂಗಲ್ ಮ್ಯಾಪ್ ನಂಬ್ಕೊಳ್ಳೋಕೆ ಹೋಗಲೇಬಾರ್ದು.
ಇಲ್ಲ ಅದಲ್ಲ. ಯಾವಾಗಲೂ ಅಲ್ಲ, ಅದು ಯಾವಾಗಲೂ ಹೋಗುತ್ತೆ. ಹಾಂ ನೀನು ಯಾವಾಗಲೂ ನಂಬ್ಕೊಳ್ಳೋಕೆ ಹೋಗ್ಬಾರ್ದು, ಇಲ್ಲ ಗೂಗಲ್ ಮ್ಯಾಪ್ ನಂಬಾರ್ದು. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಸಾಯಿಬಾಬಾ ಟೆಂಪಲ್ ಎಲ್ಲಿ ಬರುತ್ತೆ? ಡೆಡ್ ಆ್ಯಂಡ್ ರೈಟ್ ಲೆಫ್ಟಾ? ಹಾಂ ರೈಟು. ಹೌದಾ, ಥ್ಯಾಂಕ್ ಯು ಸರ್. ಹಿಡ್ಕೊ. ಅದು GPS ನಿಂದ್ರಲ್ಲಿ ವರ್ಕ್ ಆಗ್ತಿಲ್ಲ, ಆಫ್ ಮಾಡೋದನ್ನು. ಲೊಕೇಶನ್ನು ಕಣ್ಣು ತೋರಿಸ್ತಿಲ್ಲ ಅದು. ಮುಂದೆ ಕಾರು. ಸೊ ಸ್ನೇಹಿತರೆ, ಕೊನೆಗೂ ಬಂದ್ವಿ ಟೆಂಪಲ್ಲು. ಲೊಕೇಶನ್ನಲ್ಲಿ GPS ವರ್ಕೇ ಆಗಲಿಲ್ಲ ಈ ಏರಿಯಾಗೆ ಬಂದಿದ್ಮೇಲೆ. ಸೊ ಅವ್ರನ್ನ ಕೇಳ್ಕೊಂಡು ಕೊನೆಗೆ ಬಂದ್ವಿ, ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಒಳ್ಳೆ ದರ್ಶನ ಮಾಡಿಕೊಂಡು ಹೊರಡಬೇಕು. ರಶ್ ಇರುತ್ತೆ ಅನಿಸುತ್ತೆ, ನೋಡೋಣ. ಆದಷ್ಟು ಬೇಗ ದರ್ಶನ ಮಾಡಿಕೊಂಡು ಹೊರಡಬೇಕು. ತುಂಬ ರಶ್ ಇದೆ ಊಟಕ್ಕೆ, ಊಟ ಏನಕ್ಕೆ ಪ್ರಸಾದಕ್ಕೆ ತುಂಬ ರಶ್ ಇದೆ. ನಿಂತ್ಕೋಬೇಕು ಇವಾಗ ಲೈನಲ್ಲಿ, ಎರಡೆರಡು ಲೈನ್ ಮಾಡಿದ್ದಾರೆ ನೋಡಿ. ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಬನ್ನಿ ಪ್ರಸಾದ ತಿನ್ನೋಣ. ದೇವಸ್ಥಾನ ಪ್ರಸಾದ ಒಂಥರ ಟೇಸ್ಟಿಯಾಗಿರುತ್ತೆ. ಬನ್ನಿ. ದರ್ಶನ ಆಯಿತು, ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಸಾಯಿಬಾಬಾ ದರ್ಶನ. ಅಲ್ಲಿ ಕೇಳ್ಪಟ್ಟೆ ಇವತ್ತು ಗುರುಪೂರ್ಣಿಮಾ ಬಂದಿರೋದು 20 ಇಯರ್ಸ್ ಆದಮೇಲೆ ಗುರುವಾರ ಬಂದಿರೋದಂತೆ. ಗುರುಪೂರ್ಣಿಮಾ 20 ವರ್ಷ ಆದಮೇಲೆ. ಸೊ ನನಗೂ ಗೊತ್ತಿರಲಿಲ್ಲ, ಅಲ್ಲಿ ಪೂಜಾರಿಗಳು ಹೇಳಿದ್ರು 20 ವರ್ಷ ಆದಮೇಲೆ ಬಂದಿದೆ ಅಂತ. ಸೊ ನಾನು ಲಕ್ಕಿ, ಇವತ್ತು ನನಗೆ ದರ್ಶನ ಸಿಗ್ತಾ ಲಕ್ಕಿ ಹೇಳಬೇಕು ಅಂದರೆ. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಲಾಭಿಷೇಕನೂ ಮಾಡಿದ್ವಿ. ಸೊ ಗುರುವಾರ ಒಳ್ಳೆ ವೈಬಿಂದ ಎಂಡ್ ಆಗ್ತದೆ ನನ್ನ ಡೇ. ಸೊ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸೈನಿಂಗ್ ಆಫ್. ಬಾಯ್. ಟಾಟಾ.